ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಇದಕ್ಕೆ ಸಂಬಂಧಿಸಿದಂತೆ ಬರ್ತಾ ಇದೆ. ಅದು ಯಾವುದು ಅಂತಂದ್ರೆ ಕೆಪಿಸಿಸಿಯ ಸಾರಥ್ಯ ವಹಿಸು ಯಾರು ಅಧ್ಯಕ್ಷರಾಗ್ತಾರೆ. ಅಹಿಂದ ನಾಯಕರಿಗೆ ಸಿಗುತ್ತಾ ಕಾಂಗ್ರೆಸ್ನ ಸಾರಥ್ಯ, ರಾಜ್ಯದ ಸಾರಥ್ಯ? ದಲಿತ ಸಮುದಾಯನ, ಹಿಂದುಳಿದ ವರ್ಗನ ಯಾರಿಗೆ ಅವಕಾಶವನ್ನು ಕೊಡಲಾಗುತ್ತೆ? ಈ ರೇಸ್ನಲ್ಲಿ ಫ್ರಂಟ್ ರನ್ನರ್ಸ್ ಅಂತ ಮೊನ್ನೆಯಿಂದ ಕಾಣಿಸಿಕೊಳ್ತಾ ಇರುವಂತಹ ಹೆಸರು ಡಾಕ್ಟರ್ ಜಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ. ಈಗ ಹರಿಪ್ರಸಾದ್ ಅವರ ಹೆಸರು ಕೂಡ ಮುಂಚೂಣಿಗೆ ಬರ್ತಾ ಇದೆ. ಬಿ ಕೆ ಹರಿಪ್ರಸಾದ್ ಆಗಬಹುದು. ಬಿ ಕೆ ಹರಿಪ್ರಸಾದ್ ಆದರೆ ಈಡಿಗ ಸಮುದಾಯ, ಹಿಂದುಳಿದ ವರ್ಗ. ಸತೀಶ್ ಜಾರಕಿಹೊಳಿ ಅವರಿಗೆ ಅವಕಾಶ ಅಂತಾದ್ರೆ ಪರಿಶಿಷ್ಟ ಪಂಗಡ, ಪರಮೇಶ್ವರರು ಅಂತಾದ್ರೆ ಪರಿಶಿಷ್ಟ ಜಾತಿ ಬಲಗೈ. ಇಲ್ಲ ಪರಿಶಿಷ್ಟ ಜಾತಿಯಲ್ಲೇ ಬೇರೆಯವರಿಗೆ ಅವಕಾಶ ಅಂತ ಆದ್ರೆ ಶಿವರಾಜ್ ತಂಗಡಗಿಯವರ ಹೆಸರು, ಬೋವಿ ಸಮುದಾಯ. ಲಿಂಗಾಯತರಿಗೆ ಏನಾದರೂ ಕೊಡ್ತಾರೆ ಅಂತಾದ್ರೆ ಅಲ್ಲೂ ಒಂದಿಷ್ಟು ಹೆಸರುಗಳು ಓಡಾಡ್ತಾ ಇದ್ದಾವೆ. ಬಟ್ ಲಿಂಗಾಯತರಿಗೆ ಕೊಡುವಂತ ಸಾಧ್ಯತೆ ಕ್ಷೀಣ. ಕಾರಣ ಏನು ಅಂತಂದ್ರೆ ಅಹಿಂದ ವರ್ಗದ ಮುಖ್ಯಮಂತ್ರಿಯನ್ನ ಕೆಳಗಿಳಿಸಲಾಗಿದೆ. ಈಗ ಒಕ್ಕಲಿಗರನ್ನ ಮುಖ್ಯಮಂತ್ರಿಯನ್ನಾಗ ಮಾಡಿ ಮತ್ತೊಂದು ಪ್ರಬಲ ವರ್ಗ ಲಿಂಗಾಯತರನ್ನ ಕೆಪಿಸಿಸಿ ಅಧ್ಯಕ್ಷರನ್ನಾಗ ಮಾಡಿದ್ರೆ ರಾಂಗ್ ಮೆಸೇಜ್ ಕನ್ವೆ ಆಗುತ್ತೆ ಪಕ್ಷದಿಂದ. ಸೊ ಅದಾಗಬಾರದು ಅನ್ನೋ ಕಾರಣಕ್ಕಾಗಿ ಇಲ್ಲಿ ಬ್ಯಾಲೆನ್ಸ್ ಮಾಡುವಂತ ಪ್ರಯತ್ನದಲ್ಲಿದ್ದಾರೆ. ಸೊ ಯಾರಾಗ್ತಾರೆ? ಇದು ಕುತೂಹಲ. ಹೆಚ್ಚಿನ ಡೀಟೇಲ್ ಇಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ರೆಡಿ ಇದ್ದಾರೆ. ಮಂಜುನಾಥ್, ಫ್ರಂಟ್ ರನ್ನರ್ಸ್ ಅಂತ ನಾವೊಂದಿಷ್ಟು ಪಟ್ಟಿಯನ್ನು ಗಮನಿಸ್ತಾ ಇದ್ದೀವಿ. ಈ ಫ್ರಂಟ್ ರನ್ನರ್ಸ್ ಅಲ್ಲಿ ಯಾರಿಗೆ ಸಾಧ್ಯತೆ ಜಾಸ್ತಿ ಇದೆ? ಏನಾಗ್ತಿದೆ ದೆಹಲಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸಂಬಂಧಿಸಿ? ರಕ್ಷತ್, ಈ ಕಾಂಗ್ರೆಸ್ ಈ ಹಿಂದೆ ಹಲವು ತಪ್ಪುಗಳನ್ನ ಮಾಡ್ತಾ ಇತ್ತು. ಯಾಕಂದ್ರೆ ಒಂದು ದೊಡ್ಡ ಸಮುದಾಯಕ್ಕೆ ಎರಡನ್ನು ಕೊಡುವಂಥದ್ದು, ಒಂದು ಸಿಎಂ ಕೊಡೋದು ಅಥವಾ ಈ ಕಡೆ ಕೆಪಿಸಿಸಿ ಕೊಡುವಂಥದ್ದು. ಯಾಕಂದ್ರೆ ಆ ಸಂದರ್ಭದಲ್ಲಿ ಆ ಎರಡೂ ಸಮುದಾಯಗಳು ಹೆಚ್ಚು ಈ ಕಾಂಗ್ರೆಸ್ ಪರ ಒಲವು ತೋರ್ತಾ ಇದ್ವು ಅನ್ನುವಂಥದ್ದು. ಅದು ವರ್ಷಗಳ ನೋಡ್ಕೊಂತ ಬಂದ್ರೆ ವರ್ಷದಿಂದ ವರ್ಷಕ್ಕೆ ಅದು ಕಡಿಮೆ ಆಗ್ತಾನೆ ಬಂತು. ಹಾಗಾಗಿ ಒಂದು ಬಿಜೆಪಿ ಕಡೆ ಹೋಯ್ತು ಲಿಂಗಾಯತ ಸಮುದಾಯ, ಈ ಕಡೆ ಒಕ್ಕಲಿಗರು, ಕೆಲವು ಭಾಗದಲ್ಲಿ JDS ಹೋದ್ರು, ಉಳಿದವರು ಮತ್ತೆ ಅಹಿಂದ ವರ್ಗ ಈಗ ಕಾಂಗ್ರೆಸ್ಗೆ ಬೆನ್ನೆಲುಬಾಗಿ ನಿಂತಿರುವಂತದ್ದು. ಹಾಗಾಗಿ ಈಗ ಸಿದ್ದರಾಮಯ್ಯ ಅವರನ್ನ ಕೆಳಗೆ ಇಳಿಸಿದ ಬಳಿಕ ಅಹಿಂದ ವರ್ಗಕ್ಕೆ ಏನಾದ್ರೂ ಒಂದು ಕೊಡಲೇಬೇಕು, ಉನ್ನತ ಸ್ಥಾನ ಕೊಡಲೇಬೇಕು ಅನ್ನುವಂತ ಒಂದು ಲೈನ್ ತೀರ್ಮಾನ ಅನೌಪಚಾರಿಕವಾಗಿ ಕಾಂಗ್ರೆಸ್ ಮಾಡಿಕೊಂಡಂಗಿದೆ. ಅದೇ ರೀತಿ AICC ಮೂಲಗಳು ಕೂಡ ಅದನ್ನೇ ಹೇಳ್ತವೆ, ಈ ಸಾರಿ ಏನಾದ್ರೂ ಕೊಟ್ರೆ ಅಹಿಂದ ವರ್ಗದವರಿಗೆ ನಾವು ಮಾಡುವಂತವ್ರು ಇದ್ದೇವೆ ಅನ್ನುವಂಥದ್ದು. ಅದೇ ಹಿನ್ನೆಲೆಯಲ್ಲಿ ಪರಮೇಶ್ವರ್ ಅವರಿಗೆ ಮೊನ್ನೆ ಬುಲಾವ್ ಕೂಡ ನೀಡಲಾಗಿತ್ತು. ಅಲ್ಲಿ ಚರ್ಚೆ ಆಯಿತು. ಅವರು ಕೂಡ ವಿವರಣೆ ಕೊಟ್ಟರು. ನಾನು ಈ ಹಿಂದೆ 8 ವರ್ಷಗಳ ಕಾಲ ಆಗಿದ್ದೆ, ಈಗ ಆಡಳಿತಕ್ಕೆ ಕೂಡ ಬಂದಿದ್ದೇವೆ, ನಮ್ಮ ಸರ್ಕಾರ ನಡೀತಾ ಇದೆ, ಹಾಗಾಗಿ ನನ್ನನ್ನು ಮಂತ್ರಿಯನ್ನಾಗಿ ಮುಂದುವರಿಸಿ ಅನ್ನುವಂತ ಒಂದು ಇರಾದೆಯನ್ನ ಅವರು ವ್ಯಕ್ತಪಡಿಸಿದ್ದಾರೆ, ಹೇಳಿರುವಂತದ್ದು. ಅದೇ ರೀತಿ ಸತೀಶ್ ಜಾರಕಿಹೊಳಿ ಅವರು ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ನಾನು ಆಗ್ಲಿಕ್ಕೆ ರೆಡಿ, ಆದ್ರೆ ನನಗೆ ಮಂತ್ರಿ ಸ್ಥಾನದ ಜೊತೆಗೆ ನೀವು ಕೊಡಬೇಕು ಇದು ಕೆಪಿಸಿಸಿಯ ಪಟ್ಟ ಅನ್ನುವಂಥದ್ದು. ಅದು ಯಾಕೆ ಅನ್ನುವಂಥ ಪ್ರಶ್ನೆ ಬರುತ್ತೆ. ಉದಯಪುರ ಡಿಕ್ಲರೇಷನ್ ಅಲ್ಲಿ ಒನ್ ಮ್ಯಾನ್ ಒನ್ ಪೋಸ್ಟ್ ಅನ್ನುವಂಥದ್ದು ಏನಾಗಿತ್ತು, ಆದ್ರೆ ಅದನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಕಾಂಗ್ರೆಸ್ ಈ ತನಕವೂ ಕೂಡ ಆಗಿಲ್ಲ. ಅದು ಕರ್ನಾಟಕಕ್ಕೆ ಈಗ ಸತೀಶ್ ಜಾರಕಿಹೊಳಿ ಅವರು ಅಂದ್ರೆ ನಾನು ರೆಡಿ ಇದ್ದೇನೆ ಅನ್ನುವಂತ ಹೇಳುವಂತ ಹೊತ್ತಲ್ಲಿ ಈಗ ಅವರು ಮುಂದಾಗಿದ್ದಾರೆ ಅನ್ನುವಂಥದ್ದು. ಆದ್ರೆ ಈ ಹಿಂದೆ ಅಂದ್ರೆ DK ಶಿವಕುಮಾರ್ ಈಗ ಪ್ರಸ್ತುತ ಅವರೇ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತವರು ಕೂಡ ಇರುವಂತದ್ದು. ಅದೇ ರೀತಿ ಅವರು ಸಿಎಂ ಕೂಡ ಆಗ್ತಾ ಇದ್ದಾರೆ, ಮತ್ತೆ ಆ ಸಂದರ್ಭದಲ್ಲಿ DCM ಕೂಡ ಆಗಿದ್ರು. 2 ಪೋಸ್ಟ್ಗಳು ಅವರಿಗೆ ಕೊಟ್ಟಿದ್ರು. ಅಹಿಂದ ವರ್ಗ ಒಂದು ನಾಯಕತ್ವ ವಹಿಸ್ತಾ ಇದೆ, ಲೀಡರ್ಶಿಪ್ ವಹಿಸ್ತಾ ಇದೆ ಅನ್ನುವಂತ ಸಂದರ್ಭದಲ್ಲಿ ನನಗೆ ಯಾಕೆ ಕೊಡೋದಿಲ್ಲ ಎರಡೂನು ಅನ್ನುವಂತ ಪ್ರಶ್ನೆಯನ್ನ ಇಟ್ಟಿದ್ದಾರೆ. ಜೊತೆಗೆ ಈ ಬಾರಿ ಕಳೆದ ಏನು ಸಿದ್ದರಾಮಯ್ಯ ಅವರನ್ನ ಒಳಗೊಂಡಂತೆ ಅಹಿಂದ ವರ್ಗ ಕಾಂಗ್ರೆಸ್ಗೆ ಬಹಳಷ್ಟು ಸಪೋರ್ಟ್ ಆಗಿ ನಿಂತಿದ್ದು, ಆ ಹಿನ್ನೆಲೆಯಲ್ಲೇ 136 ಗೆಲುವು ಸಾಧಿಸಿದ್ದು, ಜೊತೆಗೆ ಪ್ರಮುಖ ಮುಸ್ಲಿಂ ಸಮುದಾಯ ಇರ್ಬೋದು, ದಲಿತ ಸಮುದಾಯ ಇರ್ಬೋದು, ಪಕ್ಕಾ ನಿಂತ ಕಾರಣಕ್ಕೋಸ್ಕರ ಆ ಮಟ್ಟದ ಒಂದು ಮೆಜಾರಿಟಿ ಗಳಿಸ್ಲಿಕ್ಕೆ ಆಯ್ತು ಅನ್ನುವಂತ ರಿಪೋರ್ಟ್ ಈಗ ಏನು ಹೈಕಮಾಂಡ್ ಬಳಿಯೂ ಇದೆ, ಅದು ಇತಿಹಾಸವೂ ಕೂಡ. ಸೊ ಈ ಹಿನ್ನೆಲೆಯಲ್ಲಿ ಈ ಅಹಿಂದ ವರ್ಗಕ್ಕೆ ಹೆಚ್ಚು ಒತ್ತು ನೀಡಿದ್ರೆ ನಮ್ಮ ಮತದಾರರನ್ನ ನಾವು ರಕ್ಷಣೆ ಮಾಡ್ಕೊಂಡಂಗ ಆಗುತ್ತೆ, ಜೊತೆಗೆ ಅವ್ರು ನಮ್ಮ ಜೊತೆಯಲ್ಲಿ ಸದಾ ಇರ್ತಾರೆ ಅನ್ನುವಂಥದ್ದು. ಮತ್ತೆ ಸಿದ್ದರಾಮಯ್ಯ ಅವರು ಇಳಿಸಿದ ಮೇಲೆ ಆ ಸಮುದಾಯಕ್ಕೆ ಒಂದು ಮೆಸೇಜ್ ಹೋಗುತ್ತೆ, ನಮ್ಮನ್ನು ಕಡೆಗಣಿಸಿಲ್ಲ ಕಾಂಗ್ರೆಸ್ ಪಕ್ಷ ಅನ್ನುವಂತ ಮೆಸೇಜ್ ಅನ್ನ ಈಗ ಕೊಡಬೇಕಾದಂತ ಸ್ಥಿತಿ ಕೂಡ ಇದೆ ಅನ್ನುವಂತ ಲೆಕ್ಕಾಚಾರ ನಡೀತಾ ಇದೆ. ರಕ್ಷತ್, ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.